ಎಲ್ಲರಿಗೂ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ನಾವು 4ನೇ ತರಗತಿ ಪ್ರಥಮ ಭಾಷೆ ಕನ್ನಡ ಪಾಠ 2 ಬುದ್ಧಿವಂತ ರಾಮಕೃಷ್ಣ ಈ ಪಾಠದ ಪ್ರಶ್ನೋತ್ತರಗಳನ್ನು ನೋಡೋಣ. ಪದಗಳ ಅರ್ಥ: ಸತ್ಕರಿಸು, ಉಪಚರಿಸು, ವಾದ, ಚರ್ಚೆ, ಪೇಚಾಡು, ಪರದಾಡು, ಅಪ್ಪಣೆ, ಒಪ್ಪಿಗೆ, ಪಂಡಿತ, ವಿದ್ವಾಂಸ, ಪೀಠ, ಆಸನ, ಗದ್ದುಗೆ. ಮುಂದಿನ ಭಾಗ: ಒಂದೊಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ. ಮೊದಲನೆಯ ಪ್ರಶ್ನೆ: ಕೃಷ್ಣದೇವರಾಯನ ಆಸ್ಥಾನಕ್ಕೆ ಬಂದವರು ಯಾರು? ಉತ್ತರ: ಕೃಷ್ಣದೇವರಾಯನ ಆಸ್ಥಾನಕ್ಕೆ ಬಂದವರು ವಿದ್ಯಾಸಾಗರನೆಂಬ ಮಹಾಪಂಡಿತ. ಎರಡನೆಯ ಪ್ರಶ್ನೆ: ವಿದ್ಯಾಸಾಗರನು ಕೃಷ್ಣದೇವರಾಯನಿಗೆ ಹಾಕಿದ ಸವಾಲು ಯಾವುದು? ಉತ್ತರ: ವಿದ್ಯಾಸಾಗರನು ಕೃಷ್ಣದೇವರಾಯನಿಗೆ ನಿಮ್ಮ ಆಸ್ಥಾನದ ಪಂಡಿತರೊಡನೆ ವಾದ ಮಾಡಲು ಬಂದಿದ್ದೇನೆ ಎಂದು ಸವಾಲು ಹಾಕಿದನು. ಮೂರನೇ ಪ್ರಶ್ನೆ: ವಿದ್ಯಾಸಾಗರನೊಂದಿಗೆ ವಾದ ಮಾಡಲು ಒಪ್ಪಿಕೊಂಡವರು ಯಾರು? ಉತ್ತರ: ವಿದ್ಯಾಸಾಗರನೊಂದಿಗೆ ವಾದ ಮಾಡಲು ಒಪ್ಪಿಕೊಂಡವರು ತೆನಾಲಿ ರಾಮಕೃಷ್ಣ. ನಾಲ್ಕನೆಯ ಪ್ರಶ್ನೆ: ತೆನಾಲಿ ರಾಮಕೃಷ್ಣನು ವಾದಕ್ಕೆ ಯಾವ ಗ್ರಂಥವನ್ನು ಆರಿಸಿಕೊಂಡನು? ಉತ್ತರ: ತೆನಾಲಿ ರಾಮಕೃಷ್ಣನು ವಾದಕ್ಕೆ ತಿಲಕಾಷ್ಟ ಮಹಿಷಬಂಧನ ಗ್ರಂಥವನ್ನು ಆರಿಸಿಕೊಂಡನು. ಮುಂದಿನ ಭಾಗ: 2-3 ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ. ಮೊದಲನೆಯ ಪ್ರಶ್ನೆ: ವಿದ್ಯಾಸಾಗರನು ಕೃಷ್ಣದೇವರಾಯನ ಆಸ್ಥಾನಕ್ಕೆ ಏಕೆ ಬಂದನು? ಉತ್ತರ: ವಿದ್ಯಾಸಾಗರನು ಆಸ್ಥಾನದ ಪಂಡಿತರೊಡನೆ ವಾದ ಮಾಡಲು ಕೃಷ್ಣದೇವರಾಯನ ಆಸ್ಥಾನಕ್ಕೆ ಬಂದನು. ಎರಡನೆಯ ಪ್ರಶ್ನೆ: ವಿದ್ಯಾಸಾಗರನ ಮುಖ ಏಕೆ ಅರಳಿತು? ಉತ್ತರ: ವಿದ್ಯಾಸಾಗರನು ಕೃಷ್ಣದೇವರಾಯನ ಆಸ್ಥಾನದಲ್ಲಿ ಪಂಡಿತರಿಗೆ ಸವಾಲು ಹಾಕಿದಾಗ ವಾದ ಮಾಡಲು ಯಾರೂ ಆಸಕ್ತಿ ತೋರಲಿಲ್ಲ. ಆಗ ರಾಮಕೃಷ್ಣ ನಾನು ವಾದ ಮಾಡುತ್ತೇನೆ ಎಂದು ಹೇಳಿದಾಗ ವಿದ್ಯಾಸಾಗರನ ಮುಖ ಅರಳಿತು. ಮೂರನೇ ಪ್ರಶ್ನೆ: ತಿಲಕಾಷ್ಟ ಮಹಿಷಬಂಧನ ಎಂದರೇನು? ಉತ್ತರ: ತಿಲಕಾಷ್ಟ ಅಂದರೆ ಎಳ್ಳಿನ ಕಡ್ಡಿಗಳು. ಮಹಿಷ ಬಂಧನ ಎಂದರೆ ಎಮ್ಮೆ ಕಟ್ಟುವ ಹಗ್ಗ. ತಿಲಕಾಷ್ಟ ಮಹಿಷಬಂಧನ ಅಂದರೆ ಎಳ್ಳಿನ ಕಡ್ಡಿಗಳನ್ನು ಎಮ್ಮೆಯ ಹಗ್ಗದಿಂದ ಕಟ್ಟಿದ ಕಟ್ಟು. ಮುಂದಿನ ಭಾಗ: ಕೊಟ್ಟಿರುವ ಮಾತನ್ನು ಯಾರು ಯಾರಿಗೆ ಹೇಳಿದರು? ಮೊದಲನೆಯ ಮಾತು: ಈ ವಿಷಯ ಮೊದಲೇ ತಿಳಿದಿದ್ದರೆ ನಾನು ಇಲ್ಲಿಗೆ ಬರುತ್ತಲೇ ಇರಲಿಲ್ಲ. ಯಾರು ಹೇಳಿದರು? ವಿದ್ಯಾಸಾಗರನು ಹೇಳಿದನು. ಯಾರಿಗೆ? ಆಸ್ಥಾನದ ಪಂಡಿತರಿಗೆ ಹೇಳಿದನು. ಎರಡನೆಯ ಮಾತು: ಯಾವುದನ್ನು ಬೇಕಾದರೂ ಆರಿಸಿಕೊಳ್ಳಿ. ಯಾರು? ವಿದ್ಯಾಸಾಗರನು ಹೇಳಿದನು. ಯಾರಿಗೆ? ತೆನಾಲಿ ರಾಮಕೃಷ್ಣನಿಗೆ ಹೇಳಿದನು. ಮೂರನೆಯ ಮಾತು: ಇದು ನಮ್ಮೂರಿನ ದನ ಕಾಯುವ ಹುಡುಗರಿಗೂ ಗೊತ್ತು. ಯಾರು? ತೆನಾಲಿ ರಾಮಕೃಷ್ಣ ಹೇಳಿದನು. ಯಾರಿಗೆ? ವಿದ್ಯಾಸಾಗರನಿಗೆ ಹೇಳಿದನು. ನಾಲ್ಕನೆಯ ಮಾತು: ಮಹಾಪ್ರಭು, ಏಕೋ ನನ್ನ ದೇಹಾರೋಗ್ಯ ಸರಿಯಿಲ್ಲ. ಯಾರು? ವಿದ್ಯಾಸಾಗರನು ಹೇಳಿದನು. ಯಾರಿಗೆ? ಕೃಷ್ಣದೇವರಾಯನಿಗೆ ಹೇಳಿದನು. ಮುಂದಿನ ಭಾಗ: ಭಾಷಾ ಚಟುವಟಿಕೆ. ಮಾದರಿಯಂತೆ ಕೂಡಿಸಿ ರಚಿಸಿ ಬರೆಯಿರಿ. ಮಾದರಿ: ಎಮ್ಮೆಗಳು ಎಮ್ಮೆಗಳು, ಕಟ್ಟಿಗೆಗಳು ಕಟ್ಟಿಗೆಗಳು,
ಮುಖ ಪ್ಲಸ್ ಗಳು ಮುಖಗಳು, ಗ್ರಂಥ ಪ್ಲಸ್ ಗಳು ಗ್ರಂಥಗಳು, ಕಣ್ಣು ಪ್ಲಸ್ ಗಳು ಕಣ್ಣುಗಳು. ಮುಂದಿನ ಭಾಗ, ಈ ಕೆಳಗಿನ ವಾಕ್ಯಗಳನ್ನು ಸರಿಪಡಿಸಿ ಬರೆಯಿರಿ. ಮೊದಲನೆಯ ವಾಕ್ಯ, ನಾವು ಶಾಲೆಗೆ ಹೋಗುತ್ತೇನೆ. ಸರಿಯಾದ ರೂಪ, ನಾವು ಶಾಲೆಗೆ ಹೋಗುತ್ತೇವೆ ಬಹುವಚನ. ಎರಡನೆಯ ವಾಕ್ಯ, ಶೀಲಾ ಕತೆ ಬರೆಯುತ್ತಾನೆ. ಸರಿಯಾದ ರೂಪ, ಶೀಲಾ ಕತೆ ಬರೆಯುತ್ತಾಳೆ ಸ್ತ್ರೀಲಿಂಗ. ಮೂರನೆಯ ವಾಕ್ಯ, ಇಂದು ಮಳೆ ಬರುವ ಸಾಧ್ಯತೆ ಇವೆ. ಸರಿಯಾದ ರೂಪ, ಇಂದು ಮಳೆ ಬರುವ ಸಾಧ್ಯತೆ ಇದೆ ಏಕವಚನ. ನಾಲ್ಕನೆಯ ವಾಕ್ಯ, ನಮ್ಮ ತರಗತಿಯಲ್ಲಿ ಹುಡುಗ ಇದ್ದಾರೆ. ಸರಿಯಾದ ರೂಪ, ನಮ್ಮ ತರಗತಿಯಲ್ಲಿ ಹುಡುಗರು ಇದ್ದಾರೆ ಬಹುವಚನ. ಐದನೆಯ ವಾಕ್ಯ, ಕಾಡಿನಲ್ಲಿ ಮರಗಳು ಇದೆ. ಸರಿಯಾದ ರೂಪ, ಕಾಡಿನಲ್ಲಿ ಮರಗಳು ಇವೆ ಬಹುವಚನ. ಧನ್ಯವಾದಗಳು. ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹೆಚ್ಚಿನ ವಿಡಿಯೋಗಳಿಗಾಗಿ ಚಾನಲನ್ನು ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡಿ.